ಎಲ್ಲರಿಗೂ ತುಂಬ ಜಾಸ್ತಿ ಇಷ್ಟ ಆಗಿದೆ. ಹಾಗೆ ಅಜಯ್ ಮಾಮ ಈ ಮೂವಿ ತುಂಬ ಇಷ್ಟ ಮಾಡಿ ಕಷ್ಟ ಮಾಡಿದೆ. ಇಷ್ಟ ಆಗಿ ಕಷ್ಟ ಮಾಡಿದ್ದಾರೆ. ಆಮೇಲೆ ಖುಷಿಯಾಗಿ ಥಿಯೇಟರ್ ವಿಸಿಟ್ ಮಾಡ್ತಾ ಇದ್ದೆ. ಥಿಯೇಟರ್ ವಿಸಿಟಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ಯಾ. ಆಮೇಲೆ ಫಸ್ಟ್ ಎಲ್ಲರೂ ನಾನು ನೋಡ್ತಿದ್ರು, ನಾನು ಯಾಕೆ ನೋಡ್ತಿದ್ದಾಳೆ ಅಂದ್ಕೊಂಡೆ. ಆಮೇಲೆ ಶಾಮಿಲಿನ ಅಂತಿದ್ರು, ಶಾಮಿಲಿನ ಅಂತಿದ್ರು. ನಾನು ಹೌದು ಅಂದೆ. ಅವಾಗ ಫೋಟೋ ಪ್ಲೀಸ್ ಅಂತಿದ್ರು. ಓಕೆ ಅಂದ್ರೆ ಥ್ಯಾಂಕ್ ಯು ಅಂತಿದ್ದೆ. ಥಿಯೇಟರ್ಗೆ ಬನ್ನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ಬುಕ್ ಮೈ ಶೋಸ್ ರಿವ್ಯೂ ಕೊಡಿ. ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ ಹಾಕಿ ಟ್ಯಾಗ್ ಮಾಡಿ. ಯುದ್ಧಕಾಂಡ ಮೂವಿನ ಸೂಪರ್ ಹಿಟ್ ಇನ್ನ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ಆ್ಯಂಡ್ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಪ್ರಕಾಶ್ ಸರ್, ಅವತ್ತು ನಾನು ಹೇಳ್ದಂಗೆ ನನ್ನ ಫಸ್ಟ್ ಕಮರ್ಷಿಯಲ್ ಸಿನಿಮಾ ಅಂದಿದ್ದೆ ಆ್ಯಂಡ್ ಸಕ್ಸಸ್ಫುಲಿ ಆಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಾನು ಒಂದು 2-3 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಏನಂದರೆ, ಯಾವುದಾದ್ರೂ ಬೇರೆ ಭಾಷೆ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಗೊತ್ತಿರೋ ಕಾಂಟ್ಯಾಕ್ಟ್ಸಲ್ಲಿ ಅವರ ಸ್ಟೇಟಸ್ಗಳಲ್ಲಿ ಆ ಸಿನಿಮಾದು ಫೋಟೋಗಳು ನೋಡ್ತಿದ್ದೆ. ನನಗೆ ತುಂಬ ಅನ್ಸೋದು, ನಮ್ಮ ಸಿನಿಮಾದ ಯಾರು ಸ್ಟೇಟಸ್ಸೇ ಹಾಕ್ಕೊಡಲ್ವಲ್ಲ ಗುರು ಅಂತ. ಸೊ ನಿನ್ನೆ ಮೊನ್ನೆಯಿಂದ ಎಲ್ಲಿ ನೋಡಿದ್ರು ಯುದ್ಧಕಾಂಡ ಅದು ಓಪನಿಂಗ್ ಟೈಟಲ್ ಎಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿದೆ. ಅದು ನಾನು ಒಂದು 4 ವರ್ಷದ ಹಿಂದೆ ಯಾರೋ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡೋಕ್ಕೆ ಬನ್ನೇರುಘಟ್ಟ ರೋಡಲ್ಲಿ ಅವ್ರ ಹತ್ರ ನಾನು ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಅವ್ರದ್ದು, ಫಾಸ್ಟ್ಯಾಗ್ ಅಂತಾನೆ, ಇವಾಗಲೂ ಹಾಗೆ ಇದೆ. ಅವರು ನನಗೆ ಮೆಸೇಜ್ ಮಾಡಿದ್ರು, ಸರ್ ಸಿನಿಮಾ ನೋಡಿದೆ ಸೂಪರ್ ಅಂತ. ನನಗೆ ಅವಾಗ ತುಂಬ ಆರ್ಗ್ಯಾನಿಕ್ ರೀಚ್ ಆಗಿದೆ ಇದು ಸಿನಿಮಾ ಅನಿಸ್ತು. ಬಿಕಾಸ್ 4 ವರ್ಷದಿಂದ ರೀಚ್ ಔಟ್ ಆಗ್ತಿದ್ರು, ಅವ್ರು ಮೆಸೇಜ್ ಮಾಡಿದ್ದಾರೆ ಅಂದರೆ ಅಂತ ಖುಷಿ ಆಯಿತು. ಆ್ಯಂಡ್ ನಿನ್ನೆ ಬಿಗ್ ಬಾಸ್ಕೆಟಲ್ಲಿ ಏನೋ ಆರ್ಡರ್ ಹಾಕಿದ್ದೆ, ಅವರು ಸಂಜೆ ಹೋಗ್ತಾ ಇದ್ದೀನಿ ಗುರು ಯುದ್ಧಕಾಂಡ ಸೂಪರ್ ಆಗಿದೆ ಅಂತ. ನನಗೆ ಫುಲ್ ಖುಷಿ ಆಗೋಯ್ತು, ಸರಿ ಇದು ಎಲ್ಲ ಕಡೆ ರೀಚ್ ಆಗಿದೆ ಅಂತ. ಆ್ಯಂಡ್ ನನಗೆ ತುಂಬ ಜನ ಸ್ಟೂಡೆಂಟ್ಸ್ಗಳಿದ್ದಾರೆ, ಎಲ್ಲ ಲೈಕ್ ತಮಿಳ್ ಆ್ಯಂಡ್ ಮಲಯಾಳೀಸ್. ಅವರೆಲ್ಲ ಹಿಂಗೆ ಅಂದರೆ, ಸಾರ್ ಕನ್ನಡ ಫಿಲ್ಮ್ಸ್ ಹೂ ವಿಲ್ ಅಂಡರ್ಸ್ಟ್ಯಾಂಡ್ ಸರ್, ಇಟ್ ವಿಲ್ ನಾಟ್ ಬಿ ನೈಸ್ ಅಂತ ಅವ್ರದ್ದೊಂದು ಪರ್ಸೆಪ್ಷನ್, ಅಪಾರ್ಟ್ ಫ್ರಮ್ ಒಂದು 2-3 ದೊಡ್ಡ ಸಿನಿಮಾಗಳು ಬಿಟ್ಟು. ಬಟ್ ನನ್ನ ಸರ್ಪ್ರೈಸ್ಗೆ ಅವರೇ ಬುಕ್ ಮೈ ಶೋ ಅಲ್ಲಿರೋ ರೇಟಿಂಗ್ ನೋಡಿ, ಟ್ರೆಂಡಿಂಗ್ ನೋಡಿ, ಅವರೇ ಹೋಗಿ ಸಿನಿಮಾ ನೋಡಿ ವಿಡಿಯೋಸ್ ಆ್ಯಂಡ್ ಫೋಟೋಸ್ ಕಳಿಸಿದ್ದಾರೆ, ಸೂಪರ್ ಆಗಿದೆ ಸಿನಿಮಾ ಅಂತ. ಸೊ ಐ ಥಿಂಕ್ ಇದು ತುಂಬ ಪರ್ಸನಲಿ ನನಗೆ ತುಂಬ ಖುಷಿ ಕೊಟ್ಟ ವಿಚಾರ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಸರ್, ಪ್ರಕಾಶ್ ಸರ್ ಒಂದು ಇಂಪಾರ್ಟೆಂಟ್ ಪಾರ್ಟ್ ಹೇಳಿದರು ಅಬೌಟ್ ಕ್ರಿಟಿಕ್ಸ್ ಆ್ಯಂಡ್ ರಿವ್ಯೂಸ್. ಅದು ಮ್ಯೂಸಿಕ್ ವಿಚಾರ ಬಂದಾಗ್ಲೂ ಐ ಲೈಕ್ ಟು ಗಿವ್ ಆಲ್ ದ ಕ್ರೆಡಿಟ್ಸ್ ಟು ದ ಡೈರೆಕ್ಟರ್. ಬಿಕಾಸ್ ಈಗ ಒಂದು ಸಿನಿಮಾಗೆ ಎಷ್ಟು ಮ್ಯೂಸಿಕ್ ಬೇಕು, ಎಷ್ಟು ಬೇಡ, ಕಂಪ್ಲೀಟ್ ಅವರ ಅಂಡರಲ್ಲಿರುತ್ತೆ. ಸೊ ವಿನ್ ಆದರೆ ಮ್ಯೂಸಿಕ್ ಡೈರೆಕ್ಟರ್, ಇಟ್ ಈಸ್ ಬಿಕಾಸ್ ಆಫ್ ದ ಡೈರೆಕ್ಟರ್ ಆ್ಯಂಡ್ ದ ವಿಷನ್. ಸೋತ್ರು ಇಟ್ ಈಸ್ ಬಿಕಾಸ್ ಆಫ್ ಸೊ ಬಿಕಾಸ್ ಇವಾಗ ಅವ್ರು ನನಗೆ ಇಲ್ಲಿ ಬೇಡ ಅಂದರೆ ವಿ ಆರ್ ನಾಟ್ ಸಪೋಸ್ ಟು ಪುಟ್ ಎನಿಥಿಂಗ್ ಇರ್ರೆಸ್ಪೆಕ್ಟಿವ್ ನೀವು ಮ್ಯೂಸಿಕ್ ಡೈರೆಕ್ಟರ್ ವಾಟ್ ಎವರ್. ಬಟ್ ಈ ಕಾಲ್ ತಗೊಳ್ಳೋದು ಸೊ ಡೈರೆಕ್ಟರ್. ಆ್ಯಂಡ್ ಇದರಲ್ಲಿ ಪವನ್ ಅವ್ರಿಗೆ ಆ್ಯಂಡ್ ಅಜಯ್ ಸರ್, ಥ್ಯಾಂಕ್ ಯು ಸೋ ಮಚ್ ಟು ದ ಎಂಟೈರ್ ಟೀಮ್, ಎಲ್ಲ ಪಾಸಿಟಿವ್ ರಿವ್ಯೂಸ್ಗೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಅದು ಎಷ್ಟು ಒಳ್ಳೆ ಮಲಯಾಳಂ ಸಿನಿಮಾ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು. ಅಂದರೆ ಇದು ಎಷ್ಟು ರೀಚ್ ಆಗುತ್ತೆ, ನಾನು ತೀವ್ರತೆ ಅಂತ ಹೇಳಿದ್ನಲ್ಲ, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು ಗೊತ್ತಿರೋಲ್ಲ. ಅಂದರೆ ಅದು ಕ್ವಾಂಟಿಟಿನಲ್ಲಿ ಕ್ವಾಲಿಟಿನಲ್ಲಿ ಡಿಫ್ರೆನ್ಸ್ ಆಗೋ ಥರದ್ದು ಇರಬಾರ್ದು ಅದು. ಸೊ ನಮ್ಮ ರಸ ಧ್ವನಿ ಔಚಿತ್ಯ ಎಷ್ಟು ಅದರಲ್ಲಿ ಉಚಿತ ಅನ್ನೋದು ಯೋಚನೆ ಮಾಡ್ತಾ ಇರಬೇಕು. ಕಲೆಯಲ್ಲಿ ರಸ ಧ್ವನಿ ಔಚಿತ್ಯ ಇದಿರಬೇಕು. ಅದಕ್ಕೆ ಧ್ವನಿ ಅಂದರೆ ನಾನು ಹೇಳೋದು ಬೇರೆ ಅರ್ಥ ಇದೆ. ಅದಕ್ಕೆ ಒಂದು ಪದ ಬಳಕೆಯಲ್ಲಿ ಅಥವಾ ಒಂದು ಕಾಸ್ಟ್ಯೂಮ್ನ ನೀವು ಹಾಕ್ಕೊಂಡ್ರೆ ಅದರ ಕಲರು, ಒಂದು ಜಸ್ಚರಲ್ಲಿ ಅದಕ್ಕೊಂದು ಚರಿತ್ರೆ ಇರುತ್ತೆ. ಅದು ಮಾಡಿದ್ರೆ ಹೊರಟೋ ಅಲ್ವೋ ಅನ್ನೋ ಥರದ್ದು ಏನೇನೋ ಇರುತ್ತಲ್ಲ, ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಾ ಇರ್ತೀವಿ. ಬಟ್ ಮ್ಯೂಸಿಕಲ್ಲಿ ಎಷ್ಟು ಕ್ರಿಟಿಕಲ್ ಅಂದರೆ ಅದು ನಮ್ಮ ಪ್ರಜ್ಞೆಗೆ ಬರೋ ಥರದ್ದಲ್ಲ. ಅದು ರೀ ರೆಕಾರ್ಡಿಂಗ್ನ ಹೇಳ್ತಾ ಇರೋದು. ಸಾಂಗ್ ಬರುತ್ತೆ,
ಒಂದು ಒಂದು ಮೆಲೋಡಿ ಬರುತ್ತೆ. ಅಂದರೆ ರೆಕಾರ್ಡಿಂಗಲ್ಲಿ ಸೌಂಡ್ ಜೊತೆ ನೀವು ಮ್ಯೂಸಿಕ್ ಸೌಂಡ್ ಅದರಲ್ಲಿ ಮಿಕ್ಸ್ ಮಾಡ್ತಿರಲ್ಲ, ಥರ್ಡ್ ಲೇಯರ್ ಅದು ಮಾಡಬೇಕಾದ್ರೆ ಎಷ್ಟು ಇಡಬೇಕು ಬಿಡಬೇಕು ಅನ್ನೋದು ಇರುತ್ತಲ್ಲ. ಕೆಲವು ಸಮಯ ಅದು ನಮಗೆ ಬರುತ್ತೆ, ಮ್ಯೂಸಿಕ್ ಇದೆ ಅಂತ ತುಂಬ ಇರಿಟೇಟಿಂಗ್ ಆಗಿರುತ್ತದೆ. ನಾನು ಯಾವ ಪಿಕ್ಚರ್ ಹೆಸರು ಹೇಳಲ್ಲ, ಪಾಪ ಎಲ್ಲರೂ ಈ ಥರ ಕಷ್ಟಪಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಒಂದು ಆಪ್ಟಿಮನ್ನ ಒಂದು ಅಚೀವ್ ಮಾಡಿರೋದು ನಿಜ. ಐ ಕಂಗ್ರ್ಯಾಚುಲೇಟ್ ಯು ಫಾರ್ ದ್ಯಾಟ್. ನೀವು ಮೂವಿ ಹೇಳ್ಬೇಕು, ನಾನು ಸಣ್ಣ ಅಡಿಲ್ ಸೇವೆ ಥರ. ಸೊ ಆ್ಯಂಡ್ ಥ್ಯಾಂಕ್ಸ್ ಟು ಪರಮೇಶ್ ಸರ್ ಆ್ಯಂಡ್ ಅಜಯ್ ಸರ್ ಈ ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೇಜರ್ಲಿ ನಾನು ಹೇಳಬೇಕಂದ್ರೆ, ಸೊ ಒನ್ಸ್ ಸಿನಿಮಾ ರೆಡಿ ಆದ್ಮೇಲೆ ನಾವು ಟೆಕ್ನಿಕಲಿ ಪ್ರಿವ್ಯೂ ಅಂತ ನೋಡ್ತೀವಿ, ಏನಾದ್ರು ಗ್ಲಿಚ್ ಇದೆಯಾ ಏನಾದ್ರು ಇದೆಯಾ ನೋಡೋಕ್ಕಂತ. ಸಿನಿಮಾ ನೋಡೋ ಟೈಮಲ್ಲಿ ನಾನು ಹಾಕ್ಬಿಟ್ಟೆ. ಸೊ ನಾನು ಏನು ಕೆಲಸ ಹೋಗ್ಬಿಟ್ಟು ಮಾಡಿಬಿಟ್ಟು ಸಿನಿಮಾದಲ್ಲಿ ಇನ್ಡೆಪ್ತ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಸಿನಿಮಾ ನೋಡಿದಾಗ, ಸೊ ಹೊರಗಡೆ ಬಂದ್ಮೇಲೆ ನಾನು ಏನು ನೋಡೋಕೆ ಹೋಗಿ ನೋಡ್ಬಿಟ್ಟೆ. ಸೊ ಅಲ್ಲಿ ಗೊತ್ತಾಯ್ತು ಈ ಸಿನಿಮಾ 100% ಸಕ್ಸಸ್ ಅಂತ ಅನಿಸ್ತು. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಜಯ್ ಸರ್ ಆ್ಯಂಡ್ ಥ್ಯಾಂಕ್ ಯು ಪರಮೇಶ್ ಸರ್ ಫಾರ್ ಗಿವಿಂಗ್ ದಿಸ್ ಅಪರ್ಚುನಿಟಿ. ಅಂದರೆ ರಿಯಾಕ್ಷನ್ ನೋಡಿ ಬಹಳ ಖುಷಿ ಆಯಿತು. ಹಾಗೂ ಥ್ಯಾಂಕ್ ಯು ವೆರಿ ಮಚ್ ನನಗೆ ಈ ಒಂದು ಆಪರ್ಚುನಿಟಿಯನ್ನು ಕೊಟ್ಟಿದ್ದಕ್ಕೆ. ತುಂಬ ಖುಷಿ ಆಗ್ತಿದೆ. ಹಾಗೂ ಜನರೆಲ್ಲ ಹೋಗಿ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.